ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಜನ ಮರುಳೋ ಜಾತ್ರೆ ಮರುಳೋ ಎನ್ನುವಂತಹ ಮಾತು ಅಕ್ಷರಶಃ ಸತ್ಯ. ಈ ಸಂದರ್ಭದಲ್ಲಿ ಆ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಖಂಡಿತವಾಗಿಯೂ ಆ ಮಾತು ಇಲ್ಲಿಗೆ ಸೂಕ್ತ ಅಂತ ಅನ್ಸುತ್ತೆ. ಪ್ರಯಾಗ್ರಾಜ್ನಲ್ಲಿ ನಡೀತಿರ್ತಕ್ಕಂಥ ಮಹಾಕುಂಭಮೇಳದ ಬಗ್ಗೆ ನೀವು ಈಗಾಗಲೇ ಗಮನಿಸಿರ್ತೀರಿ. ಜನವರಿ 13ನೇ ತಾರೀಕು ಆರಂಭ ಆಯಿತು, ಫೆಬ್ರವರಿ 26ನೇ ತಾರೀಕು ಮುಕ್ತಾಯವಾಗುತ್ತೆ ಈ ಒಂದು ಮಹಾಕುಂಭಮೇಳ. 144 ವರ್ಷಕ್ಕೊಮ್ಮೆ ನಡೀತಿರ್ತಕ್ಕಂಥ ಮಹಾಕುಂಭಮೇಳ. ಬಹುಶಃ ನಾವೆಲ್ಲ ಈ ಕಾಲಘಟ್ಟದಲ್ಲಿ ಬದುಕಿದ್ದೀವಲ್ಲ, ಪುಣ್ಯ ಅಂತ ಅನ್ಸುತ್ತೆ. ಹಿಂದೆ ನಡೆದೈತಲ್ಲ, ಅದರಲ್ಲಿ ನಾವು ಬದುಕಿಲ್ಲ. ಮುಂದೆ ನಡೆಯುತ್ತಲ್ಲ 144 ವರ್ಷಕ್ಕೆ, ಅವಾಗಲೂ ನಾವು ಬದುಕಿರಲ್ಲ. ಈ ಕಾಲಘಟ್ಟದಲ್ಲಿ ಬದುಕಿರುವಂಥದ್ದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ. ನಮ್ಮ ಜನ ಇಂಥ ಒಂದು ಮಹಾಕುಂಭಮೇಳದಲ್ಲಿ ಏನನ್ನ ತಿಳಿಬೇಕು, ಏನನ್ನ ಕಲಿಬೇಕು, ಅಲ್ಲಿ ಹೋಗಿ ಏನನ್ನ ಅನುಭವಿಸ್ಬೇಕು, ಯಾವುದನ್ನ ಪಡ್ಕೊಬೇಕು, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಜನ ಮರುಳೋ ಜಾತ್ರೆ ಮರುಳೋ ಅಂತ ಅನ್ಕೊಂಡು ಪಾಪ ಒಂದು ವೈರಲ್ ಹುಡುಗಿಯ ಹಿಂದೆ ಬಿದ್ದು ಆ ಹುಡುಗಿ ಜೀವನವನ್ನು ಕೂಡ ವ್ಯಥೆ ಮಾಡ್ಬಿಟ್ಟವ್ರೆ. ಯಾರು ಆ ವೈರಲ್ ಹುಡುಗಿ, ಎಲ್ಲಿಂದ ಬಂತು ಪಾಪ ವೈರಲ್ ಹುಡುಗಿ? ಈ ಒಂದು ಮಹಾಕುಂಭಮೇಳದಲ್ಲಿ ಆ ಹುಡುಗಿ ಫೇಮಸ್ ಆಗಿದ್ದು ಹೇಗೆ? ಯಾರು ಈ ಹುಡುಗಿನ ಫೇಮಸ್ ಮಾಡಿದ್ದು? ಇದೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಯಾವ ಕಾರಣಕ್ಕೂ ಈ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡುವಂಥವ್ರು ಅಥವಾ ಯಾರೋ ಇನ್ಫ್ಲೂಯೆನ್ಸರ್ಸ್ ಹೋಗಿ ವಿಡಿಯೋ ಮಾಡ್ಕೊಂಬರುವಂಥದ್ದು ಆ ರೀತಿಯ ವಿಚಾರ ಅಲ್ಲ. ಬದಲಿಗೆ ಆ ಹುಡುಗಿ ಇಲ್ಲಿ ಅನುಭವಿಸ್ತಂತಲ್ಲ ನೋವು, ಆ ಫ್ಯಾಮಿಲಿ ಅನುಭವಿಸ್ತೈತಲ್ಲ ನೋವು, ಅದನ್ನು ಹೇಳೋದಕ್ಕಷ್ಟೇ ಈ ವಿಡಿಯೋವನ್ನು ಮಾಡ್ತಿರುವಂಥದ್ದು. ಅಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಹಾಕುಂಭಮೇಳದ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ನನ್ನ ಹತ್ರ, ಅದನ್ನು ತಿಳಿಸ್ಬೇಕು ಅಂತ ಕಾತುರದಿಂದ ಇದ್ದೀನಿ, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರ್ಯಾರಿಗೆ ಮಹಾಕುಂಭಮೇಳದ ಬಗ್ಗೆ ಅಥವಾ ಕುಂಭಮೇಳದ ಬಗ್ಗೆ, ಯಾಕೆ 144 ವರ್ಷಕ್ಕೊಮ್ಮೆ ನಡೆಯುತ್ತೆ, ಈ ಹಿಂದೆ ನಡೆದಿರ್ತಕ್ಕಂಥ ಕುಂಭಮೇಳಗಳೇನು, ನಮ್ಮ ಪುರಾಣಗಳು ಏನು ಹೇಳ್ತವೆ, ಖಗೋಳಶಾಸ್ತ್ರ ಏನನ್ನು ಹೇಳುತ್ತೆ, ಇದೆಲ್ಲವನ್ನು ಕೂಡ ಸೇರಿಸಿ ಒಟ್ಟಾರೆಯಾಗಿ ಒಂದು ಒಳ್ಳೆ ವರದಿ ಇದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಸೊ ಯಾರ್ಯಾರೆಲ್ಲ ಕಾತುರದಿಂದ ವಿಡಿಯೋಗೆ ಕಾಯ್ತೀರಿ ಅಂತ ನೋಡ್ತೀನಿ, ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಯಾರ್ಯಾರಿಗೆ ವಿಡಿಯೋ ಬೇಕು ಅನ್ನೋದನ್ನ. ಸೊ ಈಗ ಮಹಾಕುಂಭಮೇಳದ ಬಗ್ಗೆ ಬಂದ್ಬಿಡೋಣ. ಅಲ್ಲಿ ವೈರಲ್ ಆದಂಥ ಹುಡುಗಿ ಮೊನಾಲಿಸಾ ಭೋಸ್ಲೆ ವಿಚಾರಕ್ಕೂ ಬಂದ್ಬಿಡೋಣ. ಜೊತೆಗೆ ಪ್ರೆಸೆಂಟ್ ಆ ಹುಡುಗಿ ಎಲ್ಲಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಈಗ ಜನವರಿ 13ನೇ ತಾರೀಕು ಈ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಆರಂಭ ಆಯಿತು. ಈ ಮಹಾಕುಂಭಮೇಳ ಅಂತಂದ್ರೆ ಕೋಟ್ಯಾಂತರ ಜನ ಬರ್ತಾರೆ. ಕೋಟ್ಯಾಂತರ ಜನರನ್ನ ಪಕ್ಕಕ್ಕಿಡೋಣ. ಸ್ಪೆಷಲ್ ಏನಾಗಾದ್ರೆ, ಈ ನಾಗ ಸಾಧುಗಳು, ಹಗೋರಿಗಳು ನಮ್ಮ ಸುತ್ತಮುತ್ತ ಅವಾಗವಾಗ ನಮ್ಮ ಕೈಗೆ ಸಿಗಲ್ಲ. ಅವರೆಲ್ಲರೂ ಕೂಡ ಈ ಒಂದು ಮಹಾಕುಂಭಮೇಳಕ್ಕೆ ಬಂದಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಘೋರಿಗಳು, ನಾಗ ಸಾಧುಗಳು ಬಂದಿದ್ದಾರೆ ಈ ಜಾಗಕ್ಕೆ. ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲರೂ ಕೂಡ ಕಠಿಣವಾದ ತಪಸ್ಸನ್ನ ಮಾಡುವಂಥವ್ರು, ಊಟ ಆಹಾರವೆಲ್ಲ ತ್ಯಜಿಸಿ ಏನೋ ಒಂದು ವ್ರತ ಮಾಡುವಂಥವ್ರು, ಮಾಂಸಗಳನ್ನು ತಿನ್ನುವಂಥವ್ರು, ಹೆಣಗಳನ್ನು ತಿನ್ನುವಂಥವ್ರು. ಕೆಲವರು ಹೇಳ್ತಾರೆ ಅಘೋರಿಗಳು ಈ ರೀತಿ ಇದ್ದಾರೆ, ನಾಗಸಾಧುಗಳು ಈ ರೀತಿ ಇದ್ದಾರೆ, ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ. ಅವರೆಲ್ಲರೂ ಕೂಡ ಇವತ್ತು ಆ ಜಾಗಕ್ಕೆ ಬಂದಿದ್ದಾರೆ ಅಂತಂದ್ರೆ ಬಹುಶಃ ನಿಮ್ಗೆ ಅನ್ನಿಸ್ಬೇಕು ಅಲ್ಲಿ ಏನೋ ನಡೆಯುತ್ತೆ ವಿಶೇಷತೆ ಅಂತ. ಸೊ ನೀವು ಆ ವಿಶೇಷತೆಯನ್ನು ತಿಳ್ಕೊಳ್ಳೋ ಬದಲು ಹೋಗಿ ಪಾಪ ಒಂದು ಹುಡುಗಿ, ಒಂದು ಮಾರಾಟ ಮಾಡುವಂತಹ, ಒಂದು ವಸ್ತುಗಳನ್ನ ಮಾರಾಟ ಮಾಡುವಂತಹ ಹುಡುಗಿ ಹಿಂದೆ ಬಿದ್ದು ಎಲ್ಲವನ್ನು ಮರೆತು ತಲೆಗೆ ಇನ್ನೇನೋ ತುಂಬ್ಕೊಂಡು ಬರ್ತಾ ಇದ್ರಿ. ನನಗಿಲ್ಲಿ ಈ ಸಂದರ್ಭದಲ್ಲಿ ನೆನಪಾಗಿದೆ ಏನು ಅಂತಂದ್ರೆ, ಶ್ರುತಿಯವರು ಹಾಗೇನೆ ದೇವರಾಜ್ ಅವ್ರದ್ದು ಒಂದು ಸಿನಿಮಾ ಇದೆ, ದುರ್ಗಾಶಕ್ತಿ ಅಂತ, ಹಾರರ್ ಫಿಲಮ್, ನಮ್ಮ ಕನ್ನಡದಲ್ಲಿ ಹಳೆಯ ಸಿನಿಮಾ, ನಮ್ಮನ್ನೆಲ್ಲ ಎದುರಿಸಿದಂಥ ಸಿನಿಮಾ. ಅದರಲ್ಲಿ ಹೂ ಮಾರೋ ಚೆಲ್ವಿ ಅಂತ ಒಬ್ಳು ದೇವದ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಅಮ್ಮನ್ ನೋಡ್ದಂಗೆ ಐತಿ ಈ ಹುಡುಗಿನ ನೋಡಿದ್ರೆ. ಸೊ ಈ ಹುಡುಗಿ ಒಂದು ಮೊನಾಲಿಸಾ ಭೋಸ್ಲೆ ಅಂತ, ಅಲೆಮಾರಿ ಜನಾಂಗದವರು ಇವರು. ಮೂಲತಃ ಮಧ್ಯಪ್ರದೇಶದ ಇಂಡೋರ್ ಅಂತ ಹುಡುಗಿ ಹೇಳುತ್ತೆ, ಬಟ್ ಇಂಡೋರ್ ಅಲ್ಲ, ಮಧ್ಯಪ್ರದೇಶದ ಮಹೇಶ್ವರ ಅಂತ ಒಂದು ಸಿಟಿಯವರು, ಒಂದು ಏರಿಯಾದವರು, ಮಹೇಶ್ವರನ್ ಅಂತ ಒಂದು ಊರು. ಯಾಕೆ ಹುಡುಗಿ ಇಂಡೋರ್ ಅಂತ ಹೇಳುತ್ತೆ ಅಂತಂದ್ರೆ, ಈಗ ಏನ್ ನಡೀತೈತಲ್ಲ ಉತ್ತರ ಪ್ರದೇಶದ ಆ ಪ್ರಯಾಗ್ರಾಜ್ನಲ್ಲಿ ನಡೀತೈತಲ್ಲ, ಅಲ್ಲಿ ಕೇಳಿದಂತಹ ಜನಗಳಿಗೆ ಯಾವ ಊರು ಅಂತ ಕೇಳಿದ್ರೆ ಮಹೇಶ್ವರ ಅಂತಂದ್ರೆ ಅದೆಲ್ಲಿ ಬರುತ್ತೆ, ಇನ್ನೆಲ್ಲಿ ಬರುತ್ತೆ, ಅಲ್ಲೆಲ್ಲಿ ಅಂತ ಕೇಳೋ ಬದಲು ಹಿಂಡೋರ್ ಅಂತಂದ್ರೆ ಗೊತ್ತಿರುತ್ತಲ್ಲ ಹೆಚ್ಚಿನ ಜನಸಾಮಾನ್ಯರಿಗೆ ಅನ್ನೋ ಕಾರಣಕ್ಕೆ ಹುಡುಗಿ ಹಿಂಡೋರ್ ಅಂತ ಹೇಳ್ಕೊಂಡಿರುತ್ತೆ. ಹಿಂಡೋರ್ನ ಆ ಹುಡುಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಯಾಕೆ ಬಂತು? ಜಸ್ಟ್ ರುದ್ರಾಕ್ಷಿ ಮಾಲೆ ಮರದಿಗೆ ಬಂತ? ನೋ, ಆಕೆಯ ತಾತನ ಮನೆ ಅಂದ್ರೆ ಅಜ್ಜನ ಮನೆ ಬಂದು ಪ್ರಯಾಗ್ರಾಜ್. ಸೊ ಈ ಫ್ಯಾಮಿಲಿ ಏನಾಗಿದೆ, ಹೆಂಗಿದ್ರು ಈಗ ಮಹಾಕುಂಭಮೇಳ ನಡೆಯುತ್ತೆ ಅಂತಂದ್ರೆ ಇವರು ರುದ್ರಾಕ್ಷಿ ಮಣಿ ಮಾಲೆ ಮಾರುವಂಥದ್ದು, ಸಮುದ್ರಗಳಲ್ಲಿ ಸಿಗುವಂತಹ ಆ ಚಿಪ್ಪಿನಲ್ಲಿರ್ತಕ್ಕಂಥ ಮುತ್ತುಗಳನ್ನ ಜೋಡಿಸಿ ಅದನ್ನೊಂದು ಸರ ಮಾಡಿ ಈ ರೀತಿ ಮಾರಾಟ ಮಾಡುವಂತಹ ಒಂದು ಸಮುದಾಯದವರು. ತಾತ ಏನ್ ಮಾಡ್ತಾರೆ, ಈ ಫ್ಯಾಮಿಲಿ ಎಲ್ಲರನ್ನೂ ಸಂಪೂರ್ಣವಾಗಿ ಆ ಮಹೇಶ್ವರದಿಂದ ಕರೆಸ್ಕೊಳ್ತಾರೆ ಇಲ್ಲಿಗೆ. ಬನ್ನಿ, ಈ ರೀತಿ 1.5 ತಿಂಗಳು ಈ ರೀತಿ ವ್ಯಾಪಾರ ಮಾಡಬಹುದು, ಬದುಕಬಹುದು, ಬದುಕನ್ನ ಕಟ್ಟಿಕೊಳ್ಬಹುದು ಅಂತ ಅಂದ್ಬಿಟ್ಟು ಇವ್ರನ್ನೆಲ್ಲ ಕರೆಸ್ಕೊಳ್ತಾರೆ. ಸೊ ಅದರಲ್ಲಿ ಆ ಫ್ಯಾಮಿಲಿಯಲ್ಲಿ, ಆ ಮನೆತನದಲ್ಲಿ ಅಷ್ಟು ಜನರಲ್ಲಿ ಒಂದು ಹುಡುಗಿ ಬರುತ್ತೆ. ಆ ಹುಡುಗಿನೇ ಮೊನಾಲಿಸಾ ಭೋಸ್ಲೆ. ಸೊ ಹುಡುಗಿ ಅಟ್ರಾಕ್ಟ್ ಮಾಡ್ತಾ ಇರೋದೇನು ಅಂತಂದ್ರೆ, ಎಲ್ಲೂ ಕೂಡ ಹುಡುಗಿ ಪಾಪ ನನ್ನನ್ನು ಫೇಮಸ್ ಮಾಡಿ ಅಂತ ಕೇಳ್ಕೊಂಡಿಲ್ಲ, ಫೇಮಸ್ ಮಾಡಿದವನು ಯಾರು ಅಂತಾನು ಕೂಡ ಹೇಳ್ಬಿಡ್ತೀನಿ ಕೇಳಿ ನಾನು. ಆ ಹುಡುಗಿಯ ಕಣ್ಣುಗಳು ಅಟ್ರಾಕ್ಟ್ ಮಾಡ್ತಿದ್ದಾವೆ ನೋಡುವಂತ ಜನರಿಗೆ.
ಅದನ್ನ ಒಂಥರ ಖುಷಿಯ ದೃಷ್ಟಿಯಲ್ಲಿ ನೋಡ್ಬೇಕು ಹೊರತು ಈ ಕಾಮುಕರ ದೃಷ್ಟಿಯಲ್ಲಿ ನೋಡಬಾರ್ದು, ನನ್ನೊಂದು ಅನಿಸಿಕೆ. ಫಸ್ಟು ಆ ಹುಡುಗಿ ಯಾವಾಗ ರುದ್ರಾಕ್ಷಿ ಮಾಲೆಗಳನ್ನ ಹಾಗೆ ಮಣಿಸರದ ಮಾಲೆಗಳನ್ನ ಕೈಯಲ್ಲಿ ಇಟ್ಕೊಂಡು ಪ್ರಯಾಗ್ರಾಜ್ನ ಆ ಮಹಾಕುಂಭ ಮೇಳದಲ್ಲಿ ಬೀದಿ ಬೀದಿ ತಿರುಗಿ ಮಾರಾಟ ನಡೆಸುವಂತ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಶಿವಂ ಅನ್ನುವಂತನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ರೀಲ್ಸ್ ಮಾಡೋ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿ ಏನ್ ಮಾಡ್ತಾನೆ, ಫಸ್ಟ್ ಈ ಹುಡುಗಿದೊಂದು ವಿಡಿಯೋ ಮಾಡ್ತಾನೆ. ಏನ್ ನಿನ್ನ ಹೆಸರು ಅಂತ. ಮೊನಾಲಿಸಾ ಅಂತ ಹುಡುಗಿ ಹೇಳುತ್ತೆ. ಎಲ್ಲಿಂದ ಬಂದಿದೆ ಅಂತ ಕೇಳುತ್ತೆ. ಇಂಡೋರ್ ಅಂತ ಹೇಳುತ್ತೆ. ಆದ್ಮೇಲೆ ನಿನ್ನ ಸೋಷಿಯಲ್ ಮೀಡಿಯಾ ಐಡಿ ಇದೆಯಾ ನಿಂದು, ಫೇಮಸ್ ಮಾಡ್ತೀನಿ ಅಂತ ಫಸ್ಟ್ ಹೇಳೋಂತ ಅವನೇನೆ. ಹೆಚ್ಚು ಕಡಿಮೆ ಅದನ್ನ 4 ಕೋಟಿ ಜನ ನೋಡಿದ್ದಾರೆ. ಆ ವಿಡಿಯೋನ 4 ಕೋಟಿ ಜನ ಪ್ರೆಸೆಂಟ್ ಈ ಕ್ಷಣದವರೆಗೆ ನೋಡಿರುವಂತದ್ದು. इंदौर से आपका इंस्टाग्राम फेसबुक नहीं है तो फिर आप तो फेमस हो गए, तो फिर आपके फॉलोअर तो बढ़ेंगे, तो फायदा है ना आपको। और क्या आपको फायदा है, फॉलोअर बढ़ेंगे, आपके पैसे आएंगे ना। आप आज आप माला बेच रही हो, कल को आप मतलब करोड़ों रुपए कमाएंगे, ये तो बहुत अच्छी बात है आपके लिए। ये देखो ये भाई आया है, माला लेके आया है। क्यों आया भाई? ओ भाई साहब देखो लोग, देखिए इतनी भीड़ जो है इस लड़की के पीछे लगी हुई है। ये सारी की सारी भीड़ इस लड़की के साथ फोटो खींचने के लिए लगी हुई है। आप देख सकते हैं बूढ़े से लेके जवान तक, और एक जो लड़की है वो बड़ी खूबसूरत है, आप देख सकते हैं, बहुत शानदार है। ಅದಾದ ನಂತರ ಯಾವಾಗ ಹುಡುಗಿ ಮೊನಾಲಿಸಾ ಅಂತ ಹೇಳ್ತು, ಆ ತಕ್ಷಣ ಹೋಗ್ಬಿಟ್ಟು ಹುಡುಗಿದು ಇನ್ಸ್ಟಾಗ್ರಾಮ್ ಐಡಿ ಸರ್ಚ್ ಮಾಡೋದು, ಹೋಗಿ ಬ್ಯಾಕ್ ಟು ಬ್ಯಾಕ್ ಫಾಲೋವರ್ಸು. ನೆನ್ನೆಗೆ ನೋಡಿದ್ರೆ ಅದನ್ನ 1 ಮಿಲಿಯನ್ ಆಗೈತೆ. ಪ್ರೆಸೆಂಟ್ ಹುಡುಗಿ ಐಡಿ ಶೋ ಆಗ್ತಿಲ್ಲ. ಏನೋ ಆಗಿರ್ಬೋದು, ಸಮಥಿಂಗ್ ಹೇಳ್ತೀನಿ ಯಾಕಾಗಿರ್ಬೋದು ಅಂತ. ಸೊ ಅದೇನಾಗೋಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಟ್ರೆಂಡ್ ಆಗೋಯ್ತು, IIT ಬಾಬಾ ಮತ್ತೆ ಇನ್ನಾರು ಹೀರೋಯಿನ್ ದೀಕ್ಷೆ ತಗೊಂಡ್ಬಿಟ್ರು, ಇದು ಟ್ರೆಂಡ್ ಅಲ್ಲಿ ಇದ್ದಿದ್ದು. ಸಹಜವಾಗಿ ಅದಾದ ನಂತರ 4 ದಿನಗಳಲ್ಲಿ ಈ ಹುಡುಗಿ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗೋಯ್ತು. ಅದಾದ ನಂತರ ಯಾರ್ಯಾರು ಪ್ರಯಾಗ್ರಾಜ್ಗೆ ಮಹಾಕುಂಭ ಮೇಳಕ್ಕೆ ಬರ್ಬೇಕು ಅನ್ಕೊಂಡವ್ರೆಲ್ಲ ಏನ್ ಏಕಾಏಕಿ ಹೋದ್ ಕಡೆ ಎಲ್ಲ ಈ ರುದ್ರಾಕ್ಷಿ ಮಾಲಕ್ ಬರುತ್ತಲ್ಲ ಹುಡುಗಿ ಮೊನಾಲಿಸಾ, ಅವ್ರ ಮನೆಯಲ್ಲಿ ಅವ್ರು ಎಲ್ಲಿ ಸಿಗ್ತಾರೆ ಹಂಗೆ ಹಿಂಗೆ ಅನ್ಕೊಂಡು ಆ ಹುಡುಗಿನ ಹೋಗಿ ಮೀಟ್ ಮಾಡೋದು. ಅಲ್ಲಿ ತನಕ ಈ ಹುಡುಗಿಗೆ ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತು. ಅಂದ್ರೆ ಯಾರು ಬೇಕೋ ಅವ್ರು ತಗೊಳ್ತಿದ್ರು, 500 ರೂಪಾಯಿನೋ 1000 ರೂಪಾಯಿನೋ ಕೊಟ್ಬಿಟ್ಟು ರುದ್ರಾಕ್ಷಿ ಮಾಲೆಗಳನ್ನ ತಗೊಳ್ತಿದ್ರು. ಬಟ್ ಯಾವಾಗ ಈ ಹುಡುಗಿ ಏಕಾಏಕಿ ಆ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಇಂದ ವೈರಲ್ ಆಯ್ತು, 4 ಕೋಟಿಗೂ ಹೆಚ್ಚು ಜನ ನೋಡಿದ್ರು. ಅದಾದ ನಂತರ ಬಂದವರೆಲ್ಲ ಈ ಹುಡುಗಿ ಹತ್ರ ಹೋಗೋದು, ಒಂದ್ ಸೆಲ್ಫಿ ಕೊಡು ಅನ್ನೋದು, ಇಲ್ಲ ಅಂತಂದ್ರೆ ಮಾತಾಡು, ನಮ್ಮ ಮೀಡಿಯಾಗೆ ಮಾತಾಡು, ನಮ್ಮ ಯೂಟ್ಯೂಬಲ್ಲಿ ಮಾತಾಡು, ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಮಾತಾಡು ಅಂತ ಅನ್ಕೊಂಡು ಹೊಟ್ಟೆ ಉರಿಸಿ ಮಡಗ್ಬಿಟ್ಟವ್ರೆ. ಈ ಹುಡುಗಿ ಎಷ್ಟು ದಿನ ನೋಡುತ್ತೆ, 1 ದಿನ ನೋಡುತ್ತೆ, 2 ದಿನ ನೋಡುತ್ತೆ. ಜಸ್ಟ್ ವೈರಲ್ ಆಗಿ 5 ದಿನ ಆಗಿರೋದು, ಇವತ್ತಿಗೆ 5 ದಿನ ಆಗಿರೋದು ವೈರಲ್ ಆಗಿ. 2 ದಿನ ನೋಡೈತೆ. ಯಾವಾಗ ಬಿಸ್ನೆಸ್ ಆಗ್ಲಿಲ್ಲ, ಯಾವಾಗ ಜನರೆಲ್ಲ ಬಂದು ತುಂಬ್ಕೊಳ್ಳೋಕೆ ಸೆಲೆಬ್ರಿಟಿಗಿಂತ ಹೆಚ್ಚಾಗಿ ಹುಡುಗಿಯನ್ನ ನೋಡಕ್ ಬಂದ್ರು. ಮಹಾಕುಂಭ ಮೇಳದಲ್ಲಿ ಏನನ್ನ ನೋಡ್ಬೇಕು ಅಂತ ಹೋದರೆಲ್ಲ ಹುಡುಗಿ ನೋಡಕ್ಕೆ ಅಂತ ಟರ್ನ್ ಆದ್ರು. ಮನೇಲಿ ಏನ್ ಮಾಡಿದ್ರು, ಹಿಂಗಾರ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಹುಡುಗಿಗೆ ಒಂದು ಮಾಸ್ಕ್, ಒಂದು ಸ್ವೆಟರ್ ಕವರ್ ಆಗುವಂತ ಒಂದು ಸ್ವೆಟರ್ ಹಾಕಿ ಕಳಿಸ್ಬಿಟ್ಟು ಮಾರಾಟ ಮಾಡೋದಕ್ಕೆ ಕಳಿಸಿದ್ರು. ಮತ್ತೆ ಅಲ್ಲೂ ಕೂಡ ಕೆಲವರು ಎಂಥ ಬ್ರಿಲಿಯಂಟ್ ಜನ ಇದ್ದಾರಪ್ಪ ನಮ್ಮ ಇಂಡಿಯಾದಲ್ಲಿ ಅಂತಂದ್ರೆ, ಜಸ್ಟ್ ಮಾಸ್ಕ್ ಅಲ್ಲಿ ಕವರ್ ಮಾಡ್ಕೊಂಡಿದ್ದೆ ಹುಡುಗಿ. ಒಂದು ವಿಡಿಯೋ ಪ್ಲೇ ಮಾಡ್ತಾ ಇರ್ತೀನಿ ನೋಡಿ, ಮಧ್ಯದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ. ಕಣ್ಣಲ್ಲಿ ಕಂಡಿಡ್ಬಿಟ್ಟು ಮಾಸ್ಕ್ ತೆಗಿ ನೀನು ಮೊನಾಲಿಸಾ ಅಲ್ವಾ ನೀನು ಅಂತ ಅನ್ಕೊಂಡು ಅಲ್ಲೂ ಕೂಡ ಗೆಸ್ ಮಾಡಕ್ ಸ್ಟಾರ್ಟ್ ಮಾಡೋರು ಜಸ್ಟ್ 2 ದಿನಗಳ ಅಂತರಲ್ಲಿ. ಅದಾದ ನಂತರ ಹುಡುಗಿ ಮತ್ತೆ ಸನ್ಗ್ಲಾಸ್ ಹಾಕೊಂಡು, ಅಂದ್ರೆ ಕನ್ನಡಕ ಹಾಕೊಂಡು, ಮಾಸ್ಕ್ ಹಾಕೊಂಡು, ಕ್ಯಾಪ್ ಹಾಕೊಂಡು, ಪಾಪ ಆ ಬಿಸಿಲಲ್ಲಿ ಓಡಾಡ್ಕೊಂಡು ಮತ್ತೆ ರುದ್ರಾಕ್ಷಿ ಮಾಲೆಗಳನ್ನ ಮಾರಬೇಕು ಅಂತ ಪ್ರಯತ್ನ ಪಡುವಂತ ಸಂದರ್ಭದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ವೈರಲ್ ಮಾಡ್ಬಿಟ್ಟಾರೆ. ಈ ತರ ಹಾಕೊಂಡು ಹುಡುಗಿ ಇವಳೆ ಮೊನಾಲಿಸಾ ಅಂತ. ನೆಕ್ಸ್ಟ್ ಏನಾಗುತ್ತೆ, ಜನಗಳಿಗೆ ಸಿಕ್ಕಲ್ಲ ಮಸ್ತಿಗೆ ಹಿಂಗ್ ನೋಡ್ಕೊಂಡು ಟಾರ್ಚರ್ ಆಗ್ಬಿಟ್ಟದೆ. ಮೊನ್ನೆ ಏನಾಗೈತೆ, ಸಂಜೆ ಇದೇ ರೀತಿ ಹುಡುಗಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ 1-2-3 ಜನ ಅವ್ರ ಅಣ್ಣನ ಯಾರೋ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಮೊಬೈಲಲ್ಲಿ ಕ್ಯಾಮ್ರಾಗಳಲ್ಲಿ ಎಲ್ಲ ಏನು ಏಕಾಏಕಿ ಶೂಟ್ ಮಾಡೋದಕ್ಕೆ, ಬಾಲಿವುಡ್ ಸ್ಟಾರ್ಸ್ಗಳು ಬಂದರೆ ಯಾರಾದರೂ ಮಾಡ್ತಾರಲ್ಲ ಆ ಥರ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಅವಳು ಬೇಸತ್ತು ಹೋಗಿದ್ದಾಳೆ. ಈ ಕಡೆ ಒಂದು ಬಿಸ್ನೆಸ್ ಇಲ್ಲ. ನನ್ನ ಪ್ರಕಾರ ಹುಡುಗಿಗೆ ಹೆಚ್ಚು ಕಡಿಮೆ ಏನು 20 ವರ್ಷವೂ ಕೂಡ ದಾಟಿಲ್ಲ. ಯಾರೋ 16 ಅಂತ ಹೇಳ್ತಿರೋ, ಬಟ್ 16 ಅಂತ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಒಂದು 20 ವರ್ಷ ಇರ್ಬೋದು ಅಂತ ಅನ್ಕೊಳ್ಳಿ. ಬೇಸತ್ತು ಹೋಗೈತೆ ಹುಡುಗಿ. ಸೀದಾ ಏನ್ ಮಾಡೈತೆ, ಯಾವುದೋ ಮೊಬೈಲ್ ಮಕ್ಕಕ್ಕೆ ತಗೊಂಡ್ಬತ್ತಿದ್ನಲ್ಲ ಒಂದು ತೆಗೆದಕ್ಕೆ ತರಪ್ ಅಂತ ಎಸ್ತೈತೆ ಹುಡುಗಿ. मोनालिसा की तबीयत खराब हो चुकी है, मोबाइल तोड़ दिया है मोनालिसा ने. ಸೊ ಇದು ಸುದ್ದಿ ಆಗಿದ್ದು. ಅದಾದ ನಂತರ ಫ್ಯಾಮಿಲಿ ಅವ್ರು ಏನ್ ಮಾಡಿದ್ರು, ಬೇಡ ಇಲ್ಲಿದ್ರೆ ತೊಂದರೆ ಆಗುತ್ತೆ ಅಂತ ಅನ್ಕೊಂಡು ಮಹೇಶ್ವರಕ್ಕೆ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಒಂದು ವರದಿ ಆಯ್ತು. ಬಟ್ ಈ ಕ್ಷಣದವರೆಗೂ ಕೂಡ ಕರ್ಕೊಂಡು ಹೋಗಿಲ್ಲ. ಕಾರಣ ಏನು ಅಂತಂದ್ರೆ, ಇಡೀ ಫ್ಯಾಮಿಲಿನ, ಇಡೀ ಕುಟುಂಬವೇ ಇಲ್ಲಿ ವ್ಯವಹಾರ ಅಂದ್ರೆ ಏನ್ ಇದನ್ನ ಮಾರಾಟ ಮಾಡೋದಕ್ಕೆ ಬಂದವ್ರೆ, ಒಂದು ಉದ್ಯೋಗವನ್ನು ಅರಸ್ಕೊಂಡು ಬಂದವ್ರೆ. ಆ ಕಾರಣದಿಂದ ಎಲ್ಲರೂ ಕೂಡ ಇಲ್ಲೇ ಇರೋದ್ರಿಂದ ಆ ಹುಡುಗಿ ಎಲ್ಲೂ ಕೂಡ ಈ ಕ್ಷಣದವರೆಗೂ ಮಧ್ಯಪ್ರದೇಶದ ಮಹೇಶ್ವರ್ಗೆ ಹೋಗಿಲ್ಲ. ಪ್ರೆಸೆಂಟ್ ಪ್ರಯಾಗ್ರಾಜ್ನಲ್ಲಿ ಇದ್ದಾರಂತೆ. ಬಟ್ ಆ ಹುಡುಗಿಯನ್ನ ರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಇನ್ ಕೆಲವರು ಇದರಲ್ಲಿ ಅವಿವೇಕಿಗಳು, ಕಿಡಿಗೇಡಿಗಳು, ದುಷ್ಕರ್ಮಿಗಳು, ಕಾಮುಕರು, ಕಿತ್ತೋದ್ ನನ್ನ ಮಕ್ಕಳು ಹೋಗ್ಬಿಟ್ಟು ಹುಡುಗಿಗೆ ಬೆದರಿಕೆ ಆಗ್ತಾರಂತೆ, ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀವಿ, ನಿನ್ಗೆ ಹಂಗ್ ಮಾಡ್ತೀವಿ ಅಂತ. ಇನ್ನು ಕೆಲವರು ಅವ್ರ ಮನೆ ಹತ್ರ ಹುಡಿಕೊಂಡು ಹೋಗ್ತಾರಂತೆ. ಕೆಲವರು ಒಳ್ಳೆ ದೃಷ್ಟಿಲಿ, ಕೆಲವರು ಕೆಟ್ಟ ದೃಷ್ಟಿಲಿ ಹೋಗ್ತಾರಂತೆ. ನಿಮ್ಮ ಅಕ್ಕ ತಂಗಿರು ನೋಡ್ರ ಒಂದ್ಸಲ, ನಿಮ್ಮ ಅಪ್ಪ ನಿಮ್ಮ ಅಮ್ಮದಿರು ನೋಡ್ರ ಒಂದ್ಸಲ.
ನಿಮ್ಗೂ ನಿಮ್ಮನೇಲಿ ಏನಾದ್ರೆ ಹೆಣ್ಮಕ್ಳು ಇದ್ರೆ ಅಥವಾ ನಿಮಗೆ ಭವಿಷ್ಯದಲ್ಲಿ ಒಂದು ಹೆಣ್ಮಗು ಹುಟ್ಟಿದ್ರೆ ಅದನ್ನ ಯೋಚನೆ ಮಾಡೋರು ಕೆಲವರು ಕಿತ್ತೋದ್ ಕಚಡಗಳ ಸುಮ್ಮನೆ ಯಾವ್ದೋ ಒಂದು ಹುಡುಗಿ ಪಾಪ ನಿಮ್ಮ ಹತ್ರ ಏನು ಫೇಮಸ್ ಮಾಡಿ ಅಂತ ಕೇಳ್ಕೊಂಡ್ ಬಂದಿದ್ದ ಇವನು ಯಾವನ ಓದ ಫೇಮಸ್ ಮಾಡ್ದ ಹುಡುಗಿನ ಅದಾದ್ಮೇಲೆ ಹುಚ್ಚು ಬಂದಂಗೆ ನೀವುಗಳೆಲ್ಲ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಗುರುಗಳು ನಿಮ್ಗಳಿಗೆಲ್ಲ ಕಲಿಸಿರುವಂತ ಸಂಸ್ಕಾರ ಇದನ್ನ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ 144 ವರ್ಷಕ್ಕೊಮ್ಮೆ ನಡೀತೈತಲ್ಲ ಈ ಮಹಾಕುಂಭಮೇಳ, ನಿಜಕ್ಕೂ ಪುಣ್ಯ ಮಾಡಿತದು. ನಿಮ್ಮಂಥವ್ರನ್ನೆಲ್ಲ ಪಡೆದೈತಲ್ಲ ಭೂಮಿ. ಈ ಹಿಂದೆ ಅಂದ್ರೆ 18ನೇ ಶತಮಾನದಲ್ಲಿ ನಡೆದಿತ್ತು ಈ ಮಹಾಕುಂಭಮೇಳ. ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ನೋಡಿ, ಯಾವಳು ಇರಲಿಲ್ಲ ನೋಡಿ, ಸುಗಮವಾಗಿ ನಡೆದಿತ್ತಂತೆ. ಬಟ್ ಈಗ ಕುಂಭಮೇಳ ಅನ್ನೋಂಥದ್ದು ಪಕ್ಕಕ್ಕೆ ಇಟ್ಬಿಟ್ಟು ನೀವು ಗೂಗಲ್ಗೆ ಹೋಗ್ಬಿಟ್ಟು ಕುಂಭ ಮೇಳ್ ಅನ್ಸರ್ಸ್ಕೊಡ್ತಿದ್ದಂಗೆ ಮೊನಾಲಿಸ್ ಅಂತ ಬಂದ್ಬಿಡುತ್ತೆ. ಅಂದ್ರೆ ಅಷ್ಟು ಟ್ರೆಂಡ್ಗೆ ಜನ ತಂದು ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾನು ಯಾವ ಕಡೆಗೂ ಕೂಡ ಇದನ್ನ ಪ್ರಮೋಟ್ ಮಾಡ್ಬೇಕು ಇನ್ನೇನೋ ಮಾಡ್ಬೇಕು ಅಂತ ಮಾಡ್ತಿರೋದಲ್ಲ, ಬದಲಿಗೆ ಯಾರೋ ಏನೋ ಒಂದು ಜೀವನ ಕಟ್ಕೊಳ್ಳೋಕೆ ಅರಸಿ ಬಂದಿರ್ತಾರೆ ಅಂಥವ್ರನ್ನ ಹೋಗಿ ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕುಂಭಮೇಳದ ಬಗ್ಗೆ ಅಂದ್ರೆ ಮಹಾಕುಂಭಮೇಳದ ಬಗ್ಗೆ ಒಂದು ವರದಿಯನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಅಲ್ಲಿವರೆಗೂ ಇದನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಧ್ಯ ಆದರೆ ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ಮಹಾಕುಂಭಮೇಳದ ಬಗ್ಗೆ ಆದಷ್ಟು ಬೇಗ ವಿಡಿಯೋನ ತರ್ತೀನಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.